ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ರೆಟ್ರೋ ಟು ಮೆಟ್ರೋ ಜರ್ನಿ ಆಫ್ ಸ್ಯಾಂಡ್ಲ್ವುಡ್ನ ಈ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಹೋದ ವಾರ 1934ನೇ ಇಸ್ವಿ ಮಾರ್ಚ್ 3ನೇ ತಾರೀಕು ಮೊಟ್ಟ ಮೊದಲ ಕನ್ನಡ ಟಾಕಿ ಚಿತ್ರ ತೆರೆ ಕಂಡಿದ್ದ ಸುಲೋಚನಾ ಬಗ್ಗೆ ಮಾತಾಡಿದ್ದೆ. ಈ ವಾರ ನಾನು ಅದೇ ವರ್ಷದಲ್ಲಿ ಅಂದರೆ 1934ನೇ ಇಸ್ವಿ ಏಪ್ರಿಲ್ 1ನೇ ತಾರೀಕು ತೆರೆ ಕಂಡಂಥ ಎರಡನೇ ಟಾಕಿ ಚಿತ್ರ ಭಕ್ತ ಧ್ರುವದ ಬಗ್ಗೆ ಮಾತಾಡ್ತೀನಿ. ಭಕ್ತ ಧ್ರುವ ಅನ್ನೋದು ಆ್ಯಕ್ಚುಲ್ ಆಗಿ ಮೊಟ್ಟ ಮೊದಲ ಚಿತ್ರ ಆಗಿರಬೇಕಾಗಿತ್ತು. ಯಾಕೆಂದರೆ ಅವ್ರದ್ದು ಎಲ್ಲ ಪ್ರೊಡಕ್ಷನು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗ್ದಿತ್ತು. ಆದರೆ ರಿಲೀಸ್ ಬಂದಿದ್ದು ಸತಿ ಸುಲೋಚನಾ ಫಸ್ಟು. ಯಾವಾಗಲೂ ಏನು ಹೇಳ್ತೀವಿ ಅಂತಂದರೆ ರೇಸ್ನ ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲ, ರೇಸ್ನ ಯಾರು ಫಸ್ಟ್ ಫಿನಿಷ್ ಮಾಡ್ತಾರೆ ಅವ್ರ ಹೆಸರನ್ನ ಸುವರ್ಣಾಕ್ಷರದಲ್ಲಿ ಬರೀತಾರೆ ಅಂತ. ಹಾಗೆ ಸತಿ ಸುಲೋಚನಾ ಫಸ್ಟ್ ರಿಲೀಸ್ ಆಗಿ ಕನ್ನಡದ ಫಸ್ಟ್ ಟಾಕಿ ಚಿತ್ರ ಅಂತ ಸುವರ್ಣಾಕ್ಷರದಲ್ಲಿ ಅದರ ಹೆಸರು ಬರೆದ್ರು. ಹಾಗಂತ ಭಕ್ತ ಧ್ರುವಕ್ಕೂ ಸುವರ್ಣಾಕ್ಷರದಲ್ಲಿ ಕನ್ನಡದ ಎರಡನೇ ಟಾಕಿ ಚಿತ್ರ ಅಂತಲೇ ಬರೆದಿದ್ದಾರೆ. ಆ ಎರಡನೇ ಟಾಕಿ ಚಿತ್ರ ಬಂದು ಧ್ರುವನ ಬಗ್ಗೆ, ಧ್ರುವ ಚರಿತ್ರೆ ಅನ್ನೋ ಒಂದು ಪೌರಾಣಿಕ ನಾಟಕದ ಕಥೆಯನ್ನು ಆಧರಿಸಿ ಈ ಭಕ್ತ ಧ್ರುವ ಅನ್ನೋ ಒಂದು ಚಿತ್ರದ ಕಥೆಯನ್ನು ರೆಡಿ ಮಾಡಿದ್ರು. ರೆಡಿ ಮಾಡಿ ಅದರಲ್ಲಿ ಮೊಟ್ಟ ಮೊದಲಿಗೆ ಭಕ್ತ ಧ್ರುವನಾಗಿ ಕಾಣಿಸ್ಕೊಳ್ಳೋದು ಮಾಸ್ಟರ್ ಮುತ್ತು ಅಂತ. ಮಾಸ್ಟರ್ ಮುತ್ತು ಒಂದು ಮೇಯ್ನ್ ಲೀಡ್ ಆಗಿರುವಂಥ ಚೈಲ್ಡ್ ಆರ್ಟಿಸ್ಟ್, ಅಂದರೆ ಕನ್ನಡದ ಮೇಯ್ನ್ ಲೀಡ್ ಚೈಲ್ಡ್ ಆರ್ಟಿಸ್ಟ್ ಮಾಸ್ಟರ್ ಮುತ್ತು. ಮಾಸ್ಟರ್ ಮುತ್ತು ಅವರು ಯಾರು ಅಂದರೆ ಈ ರತ್ನಾವಳಿ ಅಂತ ಹೇಳಿ ಒಂದು ನಾಟಕ ಕಂಪ್ನಿ ಇರುತ್ತೆ. ಆ ನಾಟಕ ಕಂಪನಿಯ ಸಂಸ್ಥಾಪಕರಾದ ವರದರಾಜ್ ಅವರು. ಇವರು ಕನ್ನಡದ ಬಹು ದೊಡ್ಡ ಲೇಖಕರು. ಸೊ ಇವರು ಒಂದು ಥಿಯೇಟರ್ ಗ್ರೂಪ್ ಇಟ್ಟಿರ್ತಾರೆ. ಆ ಥಿಯೇಟರ್ ಗ್ರೂಪ್ನ ಮಾಲೀಕರು ಇವರು. ಅವರ ಮೊಮ್ಮಗನೇ ಮಾಸ್ಟರ್ ಮುತ್ತು. ಸೊ ಆ ರತ್ನಾವಳಿ ಟಾಕೀಸ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥ ಪ್ರಶ್ವಂತ್ ಆಲ್ಟೇಕರ್ ಅವರು, ಅಂದರೆ ಅವರು ಮರಾಠಿ ರಂಗಭೂಮಿ ಕಡೆಯವರು, ಅವರು ಬಂದು ಈ ನಮ್ಮ ಭಕ್ತ ಧ್ರುವ ಚಿತ್ರದ ನಿರ್ದೇಶಕರು. ಇದನ್ನು ಆ್ಯಕ್ಚುಲ್ ಆಗಿ ನಿರ್ಮಾಣ ಮಾಡಿದವರು ಯಾರು, ಈ ಚಿತ್ರದ ಅನ್ನದಾತರು ಅಂದರೆ ಪ್ರೊಡ್ಯೂಸರ್ ಯಾರು ಅಂದರೆ ಡಾಕ್ಟರ್ UL ನಾರಾಯಣ್ ರಾವ್ ಅನ್ನೋರು ಜೈವಾಣಿ ಟಾಕೀಸ್ ಎಂಬ ಲಾಂಛನದಡಿ ಭಕ್ತ ಧ್ರುವನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಮಾಸ್ಟರ್ ಮುತ್ತು ಅವರ ಜೊತೆ ಟಿ ದ್ವಾರಕನಾಥ್, ಕೃಷ್ಣಮೂರ್ತಿ ಅಯ್ಯಂಗಾರ್, ಕನಕಲಕ್ಷ್ಮಮ್ಮ, ಪದ್ಮಾದೇವಿ, ದೇವುಡು ನರಸಿಂಹಶಾಸ್ತ್ರಿ, ಮರಿರಾವ್ ಹಾಗೂ ನಾಗೇಶ್ ರಾವ್ ಅವರು. ಈ ಚಿತ್ರದ ಸ್ಕ್ರೀನ್ ಪ್ಲೇ ಹಾಗೂ ಡೈಲಾಗ್ಸ್ನ ದೇವುಡು ನರಸಿಂಹಶಾಸ್ತ್ರಿಯವರು ಬರೀತಾರೆ ಮತ್ತು ಇದರ ಸಂಗೀತ ನಿರ್ದೇಶನವನ್ನು ಶೇಷಗಿರಿ ರಾವ್ ಅವರು ಮಾಡ್ತಾರೆ. ಮತ್ತು ಈ ಚಿತ್ರದ ಛಾಯಾಗ್ರಾಹಕರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಸಿಕ್ಕಲಿಲ್ಲ. ಈ ಚಿತ್ರದ ಚಿತ್ರೀಕರಣವನ್ನು ಮುಂಬೈನ ಅಜಂತಾ ಸ್ಟುಡಿಯೋಸಲ್ಲಿ ಮಾಡಿರ್ತಾರೆ. ಇದರಲ್ಲಿ ಪ್ರಿಮಿಟಿವ್ ಲೈಟಿಂಗ್ ಸೆಟಪ್ ಮತ್ತು ಫಿಕ್ಸ್ಡ್ ಕ್ಯಾಮ್ರಾ ಆ್ಯಂಗಲ್ಸ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಸೆಟ್ಟಲ್ಲಿ ಈ ಸಿನಿಮಾನ ಶೂಟ್ ಮಾಡಿರ್ತಾರೆ. ಮತ್ತು 1934ನೇ ಇಸ್ವಿಲಿ ತೆರೆ ಕಂಡಂಥ ಈ ಭಕ್ತ ಧ್ರುವ ಚಿತ್ರ ಇವತ್ತು ನಾವು ಎಲ್ಲಿ ಕಾಣ್ಬೋದು ಅಂದರೆ ನಮ್ಮ ಅದೊಂದು ದೊಡ್ಡ ದುರಂತ. ಮೊದಲನೇ ಟಾಕಿ ಚಿತ್ರನೂ ಅದು ಸುಟ್ಟೋಗುತ್ತೆ ಅಂತ ಹೇಳ್ತೀವಿ. ಇದೂ ಎಲ್ಲಿ ಕಳೆದು ಹೋಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ನಮಗೆ ಕೆಲವು ಪೇಪರ್ ಕಟ್ಟಿಂಗ್ಸು ಮತ್ತು ಅಡ್ವರ್ಟೈಸ್ಮೆಂಟ್ಸು ಪೋಸ್ಟರ್ಸು ಬಿಟ್ಟರೆ ಬೇರೆ ಏನು ಈ ಚಿತ್ರದ್ದು ಉಳಿದಿಲ್ಲ. ಸೊ ಭಕ್ತ ಧ್ರುವದ ಇಷ್ಟೇ ರಿಮೈನ್ಸ್ ನಮ್ಮ ಹತ್ರ ಇರೋದು ಅನ್ನೋದು ಒಂದು ಸತ್ಯ. ಭಕ್ತ ಧ್ರುವ ಚಿತ್ರದ ಹೈಲೈಟ್ಸ್ ಏನು ಅಂತ ಗೊತ್ತಾ? ಕನ್ನಡದ ಎರಡನೇ ಟಾಕಿ ಚಿತ್ರ, ನಾಟಕ ಶೈಲಿಯ ಅಭಿನಯ, ಸಾಹಿತ್ಯ ಭರಿತ ಸಂಭಾಷಣೆ, ಭಕ್ತಿಗೀತೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ, ಬಾಲನಟನಿಗೆ ಕೇಂದ್ರ ಪಾತ್ರ, ಯಶಸ್ವಿ ಆರಂಭಿಕ ಕ್ಲಾಸಿಕ್ ಚಿತ್ರ. ಆ ಕಾಲಕ್ಕೆ ಈ ಚಿತ್ರದ ತಪಸ್ಸಿನ ದೃಶ್ಯಗಳನ್ನ ವಿಭಿನ್ನ ಮತ್ತು ವಿಶೇಷ ರೀತಿಯಲ್ಲಿ ಚಿತ್ರೀಕರಿಸಲಾಗಿತ್ತು. 1934ರಿಂದ 36ನೇ ಇಸ್ವಿ ತನಕ ಪೌರಾಣಿಕ ಆಧಾರಿತ ಚಿತ್ರಗಳೇ ಬರ್ತಾ ಹೋಯಿತು. ಆದರೆ ಒಂದು ಗೋಲ್ಡನ್ ಇಯರ್ ಯಾವುದು ಗೊತ್ತಾ? 1937. ಇಲ್ಲಿ ಸಾಮಾಜಿಕವಾಗಿ ಸ್ವಂತ ಕಥೆಗಳನ್ನ ಬರೆದು, ಇದಕ್ಕಿಂತ ಮುಂಚೆ ಐದರ್ ಪೌರಾಣಿಕ ಅಥವಾ ಯಾವುದೋ ಒಂದು ನಾಟಕ ಆಧಾರಿತ ಚಿತ್ರಗಳನ್ನೇ ಮಾಡ್ಕೊಂಬರ್ತಾಯಿದ್ರು. ಆದರೆ 1937ನೇ ಇಸ್ವಿನಲ್ಲಿ ಸ್ವಂತ ಕತೆಗಳು ಅಂದರೆ ಸ್ವಂತ ಕತೆ ಬರೆದು ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡುವಂಥ ಒಂದು ಕಾಲ ಬಂದಿದ್ದು 1937ನಲ್ಲಿ.
ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.